ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ. ಸೊ ಇವತ್ತಿಂದ ಒಂಥರ ಡಿಫ್ರೆಂಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಉಂಟು. ಅಂದರೆ ಇವತ್ತಿಂದ ಅಂತಲ್ಲ, ಸ್ವಲ್ಪ ದಿನದ ಹಿಂದೆಯಿಂದಲೇ ಸ್ವಲ್ಪ ಪ್ಲ್ಯಾನ್ಸ್ ಇತ್ತು. ಬಟ್ ಕೆಲವು ನನಗೆ ಬೇಕಾಗಿದ್ದಂತಹ ರಿಕ್ವೈರ್ಮೆಂಟ್ಸ್ ಎಲ್ಲ ನನ್ನ ಹತ್ರ ಇರಲಿಲ್ಲ. ಅಂದರೆ ಮೊಬೈಲ್ ರಿಪೇರ್ ಬಂದಿತ್ತು. ಸೊ ಅದರಿಂದೆಲ್ಲ ಸ್ವಲ್ಪ ದಿನ ವ್ಲಾಗ್ ಬಾಕಿಯಾಗಿತ್ತು. ಸೊ ನಾನು ಅಂದ್ಕೊಂಡಿದ್ದೆ ಯಾರು ಕೂಡ ಕೇಳೋದಿಲ್ಲ ಅಂತ. ಸೊ ತುಂಬ ಜನ ಕೇಳಿದರು, ಅಂದರೆ ವ್ಲಾಗ್ ಎಲ್ಲ ಏನಾಯಿತು ಬಾಕಿ ಮಾಡಿದ್ದು. ಸೊ ಹಾಗೆ ನಾನು ಅಂದ್ಕೊಂಡಿರಲಿಲ್ಲ ಯಾರಾದರೂ ಕೇಳ್ತಾರೆ ಈ ಥರ ಅಂತ. ಸೊ 4-5 ಜನ ಕೇಳುವಾಗ ಸೊ ಇಟ್ ವಾಸ್ ಲೈಕ್ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು. ಬಟ್ ಒಂಥರ ಡಿಫ್ರೆಂಟಾಗಿ ಸ್ಟಾರ್ಟ್ ಮಾಡಬೇಕು. ಸೊ ಯಾವಾಗಲೂ ಇರೋ ಥರ, ಅಂದರೆ ಇದೇ ಥರ ಬೇಡ, ಒಂದು ಕಂಟಿನ್ಯೂಸ್ ಆಗಿ ಒಂದೇ ಅದಕ್ಕೆ ಎಂತ ಹೇಳ್ತಾರೆ, ಒಂದು ಕನ್ಸಿಸ್ಟೆನ್ಸಿಯಲ್ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಬೇಕಂತ ಇತ್ತು. ಸೊ ಈಗ ಇನ್ನು ವ್ಲಾಗ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಕ್ಸಿಂದ ವ್ಲಾಗ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅಂದರೆ ಒಂದು ಟ್ರಾವೆಲ್ ವ್ಲಾಗ್ ಮಾಡಬೇಕಂತ ಉಂಟು. ಅಂದರೆ ಟ್ರಾವೆಲ್ ವ್ಲಾಗ್ ತುಂಬ ದೂರ ಟ್ರಾವೆಲ್ ಮಾಡುವಷ್ಟೆಲ್ಲ ಬಜೆಟ್ ಅಂತೂ ಇಲ್ಲವೇ ಇಲ್ಲ. ಸೊ ಅದಕ್ಕೋಸ್ಕರ ಈಗ ಹತ್ತಿರದಲ್ಲಿ ಏನೆಲ್ಲ ನನಗೆ ಟ್ರಾವೆಲ್ ಮಾಡಲಿಕ್ಕಾಗ್ತದೆ ಆ್ಯಂಡ್ ಒಳ್ಳೊಳ್ಳೆ ಪ್ಲೇಸಸ್ ಏನಿದ್ದಾವೆ, ಆ್ಯಂಡ್ ಅಂದರೆ ಒಳ್ಳೊಳ್ಳೆ ಪ್ಲೇಸಸ್ ಆ್ಯಂಡ್ ವಿತ್ ಅಂದರೆ ಅಲ್ಲಿ ಕೆಲವು ಪ್ಲೇಸಸನ್ನು ನಾನು ರೆಡಿ ಮಾಡ್ಕೊಂಡಿದ್ದೇನೆ. ಸೊ ಹತ್ತಿರದಲ್ಲಿ ಇರುವಂಥ ಪ್ಲೇಸಸ್ಸು ಇಲ್ಲಿಗೆ ಹೋಗೋದು ಅಂತ. ಸೊ ಅದನ್ನೆಲ್ಲ ಆದಷ್ಟು ಫಸ್ಟಿಗೆ ಕವರ್ ಮಾಡಿಕೊಳ್ಬೇಕು. ಸೊ ಅದನ್ನೆಲ್ಲ ಕವರ್ ಮಾಡ್ತಾ ಹೇಗಾಗುತ್ತೆ, ಅಂದರೆ ಯೂಟ್ಯೂಬ್ ಹೇಗಾಗುತ್ತೆ ಮತ್ತು ಅರ್ನಿಂಗ್ಸ್ ಏನಾದರೂ ಇದ್ದರೆ, ಸೊ ಅದರ ನೆಕ್ಸ್ಟ್ ನಾವು ಟ್ರಾವೆಲ್ ವ್ಲಾಗ್ ಇನ್ನೂ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಪ್ಲ್ಯಾನ್ ಇದೆ, ಅಂದರೆ ಒಂದೇ ಚಾನಲಲ್ಲಿ 2 ಟೈಪ್ಸ್ ಆಫ್ ವಿಡಿಯೋ, ಒಂದು ಟ್ರಾವೆಲ್ ಆ್ಯಂಡ್ ಇನ್ನೊಂದು ಒಂಥರ ಸರ್ಪ್ರೈಸ್ ಥರ ಇರಲಿ. ಅಂದರೆ ಅದು ಯಾವ ಥರ ಹೇಳಬೇಕು ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಅದನ್ನು ನೆಕ್ಸ್ಟ್ ವೀಕ್ ನೀವು ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಸೊ ದ ವ್ಲಾಗ್ಸ್ ಆರ್ ಸ್ಟಾರ್ಟಿಂಗ್ ಫ್ರಮ್ ನೆಕ್ಸ್ಟ್ ವೀಕ್. ಸೊ ಇಲ್ಲಿಂದ ಮೇಲೆ ಏನು ಕೂಡ ಸ್ಟಾಪಿಂಗ್ಸ್ ಇರೋದಿಲ್ಲ ಅಂದ್ಕೊಂಡಿದ್ದೆ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಐ ವಾಸ್ ಸ್ಟಾರ್ಟೆಡ್ ಅನದರ್ ಚಾನಲ್, ದಟ್ ಈಸ್ ಕಿಚನ್ ಕತೆ ಅಂತ ಹೇಳಿ ಒಂದು ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆವು ಬೇರೆಯೇ. ಅಂದರೆ ಅದರಲ್ಲಿ ಬರೀ ಕುಕಿಂಗ್ ಥಿಂಗ್ಸ್, ಅಂದರೆ ನಮ್ಮದೇ ರೆಸಿಪೀಸ್ನ ಏನೋ ತೋರಿಸೋದಲ್ಲ, ಬಟ್ ರೆಸಿಪೀಸ್ನ ಟೇಸ್ಟ್ ಮಾಡೋದು ಹೇಗಾಗುತ್ತೆ ಆ ಟೈಪ್. ಸೊ ಅದು ಕೂಡ ನಾನೇ ಶೇರ್ ಮಾಡಿ ಎಲ್ಲ ತೋರಿಸೋದು, ಅಂದರೆ ಹೇಳ್ಕೊಳ್ಳೋದು ಬೇಡ. ಅಂದರೆ ನಾನು ನನ್ನ ಜಸ್ಟ್ ಫ್ರೆಂಡ್ಸ್ಗೆ ಆ್ಯಂಡ್ ರಿಲೇಟಿವ್ಸ್ಗೆ, ಅದರಲ್ಲೂ ಕೂಡ ರಿಲೇಟಿವ್ಸ್ಗೆ ಮಾತ್ರ ತುಂಬ ಶೇರ್ ಮಾಡಿದ್ದೇನೆ. ಫ್ರೆಂಡ್ಸ್ಗೂ ಕೂಡ ಕೆಲವರಿಗೆಲ್ಲ ಗೊತ್ತಿಲ್ವೋ ಏನು, ಅಂದರೆ ನಾನು ನನ್ನ ವ್ಯಾಟ್ಸಪ್ಪಲ್ಲಾಗಿ ಆಗಿರಲಿ, ಇನ್ಸ್ಟಾಗ್ರಾಮಲ್ಲಾಗಿರಲಿ ಅದನ್ನು ಏನೆಲ್ಲ ಪ್ರಮೋಟ್ ಮಾಡಲಿಕ್ಕೆಲ್ಲ ಅಂತ ಹೋಗಲಿಲ್ಲ. ಸೊ ಅದು ಅದರಷ್ಟಕ್ಕೆ ಸ್ವಲ್ಪ ರೀಚಲ್ಲಾಗಿ ಸಾಧಾರಣ 200 ಸಬ್ಸ್ಕ್ರೈಬರ್ಸ್ ತನಕ ರೀಚ್ ಆಗಿದೆ. ಸೊ ದ್ಯಾಟ್ ವಾಸ್ ಅ ಬಿಗ್ ಥಿಂಗ್. ಅದೊಂದು ದೊಡ್ಡ ವಿಷಯ, ಅದು ನನಗಂತೂ ತುಂಬ ದೊಡ್ಡ ವಿಷಯ. ಅಂದರೆ ಸ್ಟ್ರಗಲ್ ಅಂದರೆ ಹೇಗಿರುತ್ತೆ ಅಂತ ಹೇಳಿದರೆ, ನಾನು 1 ಇಯರ್ ತಗೊಂಡಿದ್ದೇನೆ 700 ಸಬ್ಸ್ಕ್ರೈಬರ್ಸ್ ಈ ತೇಜಸ್ ಕೃಷ್ಣ ಅಕೌಂಟಲ್ಲಿ ಅಚೀವ್ ಮಾಡಬೇಕಾದ್ರೆ. ಸೊ ಇನ್ನು ಒಂದು 2 to 3 ಮಂತ್ಸಲ್ಲಿ 200 ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದರೆ ದಟ್ ವಾಸ್ ಅ ಬಿಗ್ ಮ್ಯಾಟರ್ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಈಗ ಇನ್ನು ಅದರಲ್ಲೂ ಕೂಡ ವೀಡಿಯೋಸ್ ಬರ್ತಾ ಇರುತ್ತೆ, ಆ್ಯಂಡ್ ಇದರಲ್ಲೂ ಕೂಡ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಫಾರ್ 1 ಮಂತ್, ಅಂದರೆ ನನಗೊಂದು 1 to 2 ಮಂತ್ಸ್ ಫ್ರೀ ಟೈಮ್ ಇದೆ. ಸೊ ಆ ಟೈಮಲ್ಲಿ ಆದಷ್ಟು ವ್ಲಾಗ್ಸನ್ನು ಹಾಕ್ತಾ ಇರ್ತೇನೆ. ಆ್ಯಂಡ್ ಇನ್ನೂ ಉಳಿದಿರೋ ವಿಷಯ ಅಂತಂತ ಹೇಳಿದರೆ, ವಾಟ್ ಆಫ್ಟರ್ 2 ಮಂತ್ಸ್ ಅಂತೇಳಿ, 2 ತಿಂಗಳಾದಮೇಲೆ ವಾಟ್ ನೆಕ್ಸ್ಟ್ ಅಂತ ಹೇಳಿ ನನಗೂ ಕೂಡ ಪ್ಲ್ಯಾನ್ ಇಲ್ಲ. ಆ್ಯಂಡ್ ಜಾಬ್, ಸೊ ಅದು ಒಂಥರ ಜಡ್ಜಿಂಗ್ ಮಂತ್ಸ್. ಸೊ ಅದರಲ್ಲಿ ಚೆನ್ನಾಗಿ ಹೋಯಿತು ಅಂತ ಹೇಳಿದರೆ ಐ ವಿಲ್ ಕಂಟಿನ್ಯೂ ವ್ಲಾಗಿಂಗ್. ಅದಾಗಿಲ್ಲ ಅಂತ ಹೇಳಿದರೆ ಮಾಮೂಲು ಥರನೇ ಇರುತ್ತೆ, ಮೊದಲಿನ ಥರ ವ್ಲಾಗ್ಸ್ ಆವಾಗ ಹಾಕ್ತಾ ಇರ್ತೇನೆ. ಆ್ಯಂಡ್ ಎಲ್ಲಿಯಾದರೂ ವರ್ಕೌಟ್ ಆಯಿತು ಅಂತ ಹೇಳಿದರೆ ದ ವ್ಲಾಗ್ ಚಾನಲ್ಸ್ ವಿಲ್ ಬಿ ಕಂಟಿನ್ಯೂಡ್. ಸೊ ಇದಿಷ್ಟು ಈಗ ಸದ್ಯಕ್ಕೆ ಇರುವಂಥ ಪ್ಲ್ಯಾನಿಂಗ್ಸ್. ಸೊ ವೀಡಿಯೋಸ್ ಎಲ್ಲ ಹೇಗೆ ಹಾಕೋದು ಅದೆಲ್ಲ ಗೊತ್ತಿಲ್ಲ. ಸೊ ಏನಾಗುತ್ತೆ ನೋಡುವ. ಆ್ಯಂಡ್ ಇದಿಷ್ಟು ಹೇಳ್ತಾ ಒಂದು ಹೊಸ ಬಿಗಿನಿಂಗ್ ಇನ್ನು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಕೂಡ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಇನ್ನು ಒಂದಲ್ಲ, ಇನ್ನು ಸುಮಾರು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟೆಂಟ್ಸ್ ಜೊತೆ ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.